ಇವಾಗಲೇ ಹೇಳಿದ್ರು ಈ ಪ್ರೀ ಎಕ್ಲಾಂಪ್ಸಿಯಾ ಸಡನ್ ಆಗಿ ಕಾಣಿಸ್ಕೊಳ್ಳುವಂಥದ್ದಲ್ಲ, ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾದ್ರೆ ಕಂಡಿಡ್ಕೊಳ್ಳೋದು ಹೇಗೆ? ನೀವು ಹೇಳಿದ್ರಿ ತುಂಬಾ ಜನರಿಗೆ ಗೊತ್ತೇ ಆಗ್ತಿಲ್ಲ ಅಂತ ಸಮಸ್ಯೆ ಬಗ್ಗೆ ಕೇಳ್ತಾ ಇರೋದೇ ಇವಾಗ. ಸೊ ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಗೆ ತಗೊಳ್ಬೇಕು, ಹೇಗೆ ಡಯಾಗ್ನೈಸ್ ಮಾಡ್ಬೇಕಾಗತ್ತೆ ಇದನ್ನ? ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಏನಂತಂದ್ರೆ ಇದಕ್ಕೆ ನಾವು ಸ್ಕ್ರೀನಿಂಗ್ ಅಂತ ಕರಿತೀವಿ. ಸ್ಕ್ರೀನಿಂಗ್ ಅಂತಂದ್ರೆ ಇದು ಫಸ್ಟ್ ಟ್ರೈಮಿಸ್ಟರ್. ಇವಾಗ ಪ್ರೆಗ್ನೆನ್ಸಿ 3 ಟ್ರೈಮಿಸ್ಟರ್ಸ್ ಅಲ್ಲಿ ಡಿವೈಡ್ ಆಗಿದೆ. ಫಸ್ಟ್ 3 ತಿಂಗಳು, ನೆಕ್ಸ್ಟ್ 3 ತಿಂಗಳು, ಅದ್ರ ಲಾಸ್ಟ್ 3 ತಿಂಗಳು. ಸೊ ಫಸ್ಟ್ ಟ್ರೈಮಿಸ್ಟರ್ ಅಲ್ಲೇ ನಾವು ಪ್ರೀ ಎಕ್ಲಾಂಪ್ಸಿಯಾಗೋಸ್ಕರ ಸ್ಕ್ರೀನಿಂಗ್ ಮಾಡ್ಬೋದು. ಸ್ಕ್ರೀನಿಂಗ್ ಯಾವಾಗ ಮಾಡ್ತೀವಿ? ಸ್ಕ್ರೀನಿಂಗ್ ಯಾವುದೇ ಡಿಸೀಸ್ಗಾದ್ರೂ ಮಾಡ್ಬೋದು, ಪ್ರೀ ಎಕ್ಲಾಂಪ್ಸಿಯಾ ಮಾತ್ರ ಅಲ್ಲ, ಯಾವುದೇ ಡಿಸೀಸ್ಗಾದ್ರೂ ಮಾಡ್ಬೋದು. ಬಟ್ ಯಾವ ಪಾಪ್ಯುಲೇಷನ್ ಮೇಲೆ ಟಾರ್ಗೆಟ್ ಮಾಡ್ತೀವೋ ಅವ್ರಿಗಿನ್ನೂ ಆ ತೊಂದರೆ ಆಗಿರೋದಿಲ್ಲ. ಅಂತಂದ್ರೆ ಇವಾಗ ಪ್ರೀ ಎಕ್ಲಾಂಪ್ಸಿಯಾ ಇಲ್ಲದೆ ಇರೋಂತಹ ಒಂದು ವ್ಯಕ್ತಿಯ ಮೇಲೆ ನಾವು ಈ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದಾಗ ಅದು ಪಾಸಿಟಿವ್ ಬಂದಾಗ ಈ ಪರ್ಸನ್ಗೆ ನಾವು ಟ್ರೀಟ್ಮೆಂಟ್ ಅಂತಂದ್ರೆ ಕೆಲವು ಮೆಡಿಕೇಶನ್ಸ್ ಕೊಟ್ಟಾಗ ಈ ಪ್ರೀ ಎಕ್ಲಾಂಪ್ಸಿಯಾನ ಪೋಸ್ಟ್ಪೋನ್ ಮಾಡ್ಬೋದು, ಅಥವಾ ಪ್ರೀ ಎಕ್ಲಾಂಪ್ಸಿಯಾನ ನಾವು ಕ್ರಿಟಿಕಲ್ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು. ಸೊ ಇವಾಗ ಫಸ್ಟ್ 3 ತಿಂಗಳಲ್ಲಿ ನಾವು ಒಂದು ಸ್ಕ್ಯಾನ್ ಮಾಡ್ತೀವಿ, NT ಸ್ಕ್ಯಾನ್ ಅಂತ ಕರಿತೀವಿ. ಆ ಸ್ಕ್ಯಾನ್ ಅಲ್ಲಿ ನಾವು ಮಗು ಬೆಳವಣಿಗೆ ಹೆಂಗಿದೆ, ಅದಕ್ಕೆ ಡಿಫೆಕ್ಟ್ಸ್ ಏನಾದರೂ ಇದೆಯಾ ಅಂತೆಲ್ಲ ನೋಡ್ತೀವಿ. ಹಂಗೇನೆ ಒಂದು ಡಾಪ್ಲರ್ ಟೆಸ್ಟ್ ಇದೆ, ಅದಕ್ಕೆ ನಾವು ಯೂಟ್ರೈನ್ ಆರ್ಟ್ರಿ ಡಾಪ್ಲರ್ ಅಂತ ಕರಿತೀವಿ. ಈ ಡಾಪ್ಲರ್ ಟೆಸ್ಟ್ ಮಾಡಿದಾಗ ನಮಗೆ ಬ್ಲಡ್ ಸಪ್ಲೈ ಅಮ್ಮನಿಂದ ಮಗುಗೆ ಹೆಂಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಯೂಟ್ರೈನ್ ಆರ್ಟ್ರಿ ಡಾಪ್ಲರ್ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಇಂಥ ಪ್ರೆಗ್ನೆನ್ಸೀಸಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಕಂಡ್ಕೊಳ್ಳೋದು ಸಾಮಾನ್ಯ. ಅದಕ್ಕೂ ಕೆಲವು ಕಟ್ ಆಫ್ಸ್ ಇರುತ್ತೆ. ಬಟ್ ನಾನು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಡಾಪ್ಲರ್ ಟೆಸ್ಟ್ ಮಾಡ್ತೀವಿ, ಅದ್ರ ಜೊತೆಗೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. PLGF ಅಂತ ಒಂದು ಬ್ಲಡ್ ಟೆಸ್ಟ್ ಇದೆ. ಆ ಟೆಸ್ಟ್ ಮಾಡಿದಾಗ ಆ PLGF ಲೆವೆಲ್ಸು ಕಡಿಮೆ ಇದ್ದಾಗ ನಮಗೆ ಗೊತ್ತಾಗುತ್ತೆ ದಟ್ ಈ ಪರ್ಟಿಕ್ಯುಲರ್ ಪ್ರೆಗ್ನೆಂಟ್ ಲೇಡಿಗೆ ಪ್ರೀ ಎಕ್ಲಾಂಪ್ಸಿಯಾ ಆಗೋ ಸನ್ನಿವೇಶ ಇದೆ ಅಂತ. ಪ್ರೀ ಎಕ್ಲಾಂಪ್ಸಿಯಾ ಇಸ್ ನಾಟ್ ಇವಾಗ ಫಾರ್ ಇನ್ಸ್ಟೆನ್ಸ್ ಇವಾಗ ಟೈಫಾಯ್ಡ್ ಕಾಯಿಲೆಗೆ ಇದೇ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಕಾಸ್ ಆಗುತ್ತೆ ಅನ್ನೋ ಥರ ಕಂಡೀಷನ್ ಅಲ್ಲ. ಮಲ್ಟಿಪಲ್ ಕಾಸಸ್ ಕ್ಯಾನ್ ಲೀಡ್ ಟು ಪ್ರೀ ಎಕ್ಲಾಂಪ್ಸಿಯಾ. ಅದಕ್ಕೆ ನಮಗೆ ಮಲ್ಟಿಪಲ್ ಮೆಥಡ್ಸ್ ಬೇಕಾಗತ್ತೆ. ಇವನ್ನೆಲ್ಲ ನಾವು ಇಂಟಿಗ್ರೇಟ್ ಮಾಡ್ತೀವಿ. ಅಂದರೆ ಪೇಷಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಪೇಷಂಟ್ದು ಏಜು, ಪೇಷಂಟ್ದು ಬ್ಯಾಕ್ಗ್ರೌಂಡು, ಅಂದರೆ ಅವ್ರಿಗೆ ಪ್ರೀವಿಯಸ್ ಹಿಸ್ಟ್ರಿ ಪ್ರೀ ಎಕ್ಲಾಂಪ್ಸಿಯಾ ಇದೆಯಾ, ಅಮ್ಮನಿಗೆ ಪ್ರೀ ಎಕ್ಲಾಂಪ್ಸಿಯಾ ಇತ್ತಾ, ಇಂಥ ಸಿಚುವೇಶನ್, ಪ್ಲಸ್ ಮೆಡಿಕಲ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅದು, ಪ್ಲಸ್ ಈ ಡಾಪ್ಲರ್ ಟೆಸ್ಟು ಮತ್ತೆ ಒಂದು ಬ್ಲಡ್ ಟೆಸ್ಟ್ PLGF, ಇದನ್ನೆಲ್ಲ ನಾವು ಇಂಟಿಗ್ರೇಟ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ 80 to 85% ಆಫ್ ದ ಕೇಸಸ್ ಹೂ ವಿಲ್ ಡೆವಲಪ್ ಪ್ರೀ ಎಕ್ಲಾಂಪ್ಸಿಯಾ, ಸಿವಿಯರ್ ಫಾರ್ಮ್ ಆಫ್ ಪ್ರೀ ಎಕ್ಲಾಂಪ್ಸಿಯಾ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಇಟ್ ಇಸ್ ವರ್ತ್ ಇಟ್. ಯಾಕೆ ಅಂತಂದರೆ ಈ ಥರ ಸ್ಕ್ರೀನ್ ಟೆಸ್ಟ್ ಪಾಸಿಟಿವ್ ಬಂದಾಗ ನಾವು ಆಸ್ಪಿರಿನ್ ಅಂತ ಒಂದು ಬ್ಲಡ್ ಥಿನ್ನರ್ ಯೂಸ್ ಮಾಡ್ತೀವಿ. ಈ ಆಸ್ಪಿರಿನ್ನ 150 milligrams ಕೊಟ್ಟರೆ 60% ಆಫ್ ದೀಸ್ ಕೇಸಸ್, ಅಂದರೆ ನೀವು 85% ಐಡೆಂಟಿಫೈ ಮಾಡಿದ್ದೀರಾ, 60% ನೀವು ಕ್ರಿಟಿಕಲ್ ಆಗದೆ ಇರೋ ಹಾಗೆ ತಡೆಗಟ್ಬೋದು. ಆ್ಯಂಡ್ ಇಟ್ ಇಸ್ ಅ ವೆರಿ ಸಿಂಪಲ್ ಮೆಷರ್. ಆಸ್ಪಿರಿನ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್. ಓನ್ಲಿ ಪ್ರಾಬ್ಲಮ್ ಇಸ್ ಅದು ತಗೊಂಡಾಗ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಸೊ ಪೇಷಂಟ್ಸ್ ಮೇ ನಾಟ್ ವಾಂಟ್ ಟು ಟೇಕ್ ಇಟ್. ಬಟ್ ಅದನ್ನ ನಾವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಾಗ, ಅದನ್ನು ಕರೆಕ್ಟಾಗಿ ತಗೊಂಡಾಗ ಯೂಶ್ವಲಿ ನಮಗೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಸ್ಕ್ರೀನಿಂಗ್ ಮಾಡ್ಬೋದು. ಫಸ್ಟ್ ಟ್ರೈಮಿಸ್ಟರ್ ಸ್ಕ್ರೀನಿಂಗ್ ಅಂತಂದರೆ ಫಸ್ಟ್ 3 months ಅಲ್ಲೇ ನಾವು ಕಂಡುಹಿಡ್ಕೋಬೋದು.